ಜಾಸ್ತಿ ಆಗುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಇವೆಲ್ಲ ಆಗೋದು ಕಾಮನ್ ಆಗಿ ಇರುತ್ತೆ. ಕೇಳಿಸ್ಕೊಳ್ಳಿ. ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಮತ್ತೆ ನಾನೇನು ಹೇಳಿದೆ ಮೇಡಮ್ ಬ್ಯಾಗ್ ನಾನು ಮೇಡಮ್ ಬ್ಯಾಗ್ ತಗೊಳ್ಳಿ ಅಂತ ನಾನು ಹೇಳಿದ್ದು. ನಿಮ್ಮನ್ನ ನಾನು ಕೇಳಲಿಲ್ವಲ್ಲ ಏನುವೆ. ಯಾವಳ ಅಮ್ಮ ಇವ. ಅದ್ರಲ್ಲೂ ಈ ತರ ಒಂದು ಹೆಣ್ಣು ಮಗಳು ಗಂಡಸ ಮೇಲೆ ಈ ತರ ಜಗಳಕ್ಕೆ ಬಿದ್ರೆ ಏನ್ ಮಾಡ್ಬೇಕು ಆ ಗಂಡಸು? ತಂದೆ ಗಾಂಡು ಅಲ್ಲ ನಾನು ಫಸ್ಟ್ ಅದನ್ನ ತಿಳ್ಕೊಳ್ಳ. ಬರೀ ಒಂದು ಬ್ಯಾಗಿನ ಕತೆ. ಆ ಬ್ಯಾಗ್ ಅಲ್ಲಿಂದ ಎತ್ತಮ್ಮ ಕೂರ್ಬೇಕು ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಇಷ್ಟೊಂದೆಲ್ಲ. ಏನ್ ಲೇಡಿ ಸೀಟ್ ಅಂತ ಬರ್ಬಿಟ್ಟವ್ರ ಅದಕ್ಕೆ? ಸಿದ್ದರಾಮಯ್ಯ ಅವರು ಏನ್ ಹೇಳ್ತೀರಾ ಇದಕ್ಕೆ? ಏನ್ ಮಾಡಕ್ಕಾಗಲ್ಲ. ಫ್ರೀ ಬಸ್ ಅಂತ ಏನೋ ಸಿದ್ದರಾಮಯ್ಯ ಅವರು ಮಾಡಿರೋದ್ರಿಂದ ಈ ತರ ಆಗ್ತಿದೆ ಅಂತ ಹೇಳಿಲ್ಲ ಎಲ್ಲೂ. ಅದೊಂದು ಅವ್ರ ತಲೆನೋ ಹೋಗಿರುತ್ತೆ ಅನ್ಸುತ್ತೆ ಇದರಿಂದ. ನೋಡಿ, ಒಂದು ಚಿಕ್ಕ ವಿಷಯ ಏನಿಲ್ಲ, ಬ್ಯಾಗ್ ತೆಗೀರಿ ಅಂದಕ್ಕೆ ಇಷ್ಟು ಹೊತ್ತ 3 ನಿಮಿಷಗಳ ಮಾತುಕತೆ. ಯಾವ ರೀತಿ ಎಂತೆಂಥ ಕೆಲಸಗಳಿರ್ತವೆ, ಯಾವ್ದಾವ್ದೋ ಮಾಡ್ಬೇಕಾಗಿರೋಂಥ ಇರ್ತವೆ, ಅಂಥವಕ್ಕೆಲ್ಲ ಇವ್ರು ಯಾರು ಬಂದು ನಿಲ್ಲಲ್ಲ. ಸುಮ್ಮನೆ ಈ ಒಂದು ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ವಿಷಯಗಳಿಗೆ ಈ ತರ ದೊಡ್ಡ ಮಟ್ಟದಲ್ಲಿ ಅದು ಎಲ್ಲ ನೋಡುವಂಗೆ, ಇಡೀ ಕರ್ನಾಟಕ ನೋಡುವಂಗೆ ಆಯ್ತಿದೆ ಈಗ. ಜಸ್ಟ್ ಸ್ಮಾಲ್ ಒನ್ಗೆ. ಇನ್ನು ಇವರು ಯಾವ ರೀತಿ ಬೇರೆಯವ್ರಿಗೆ, ಈ ಹೆಣ್ಣು ಬೇರೆಯವ್ರಿಗೆ ಯಾವ ರೀತಿ ಒಳ್ಳೇದನ್ನು ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಅವು ಬ್ಯಾಗ್ ಎತ್ತಮ್ಮ ಕುತ್ಕೊಬೇಕು ಅಷ್ಟೇ, ಏನಿಲ್ಲ ಅಲ್ಲಿ. ಬ್ಯಾಗ್ ಎತ್ತಮ್ಮ ಕುತ್ಕೊಬೇಕು, ಇನ್ನೇನು ಮಾತುಕತೆ ನಾವು ಮಾತಾಡೋಕ್ಕಾಗಲ್ಲ. ಅಷ್ಟರಲ್ಲಿ ಯಾರೋ ಒಬ್ರು ಪೊಲೀಸ್ ಬಂದ್ಬಿಟ್ಟು ಪಾಪ ಅವ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಾಂದ್ರೆ ಈ ಗಲಾಟೆ ನಿಲ್ಲಲಿಲ್ಲ ಅನ್ಸುತ್ತೆ, ನಿಲ್ತಾ ಇರಲಿಲ್ಲ ಅನ್ಸುತ್ತೆ. ಪಾಪ ಎಷ್ಟೋ ಜನ ಹೆಣ್ಮಕ್ಳುಗಳು ಅವ್ರ ಮುಖ ಮುಚ್ಕೊಳ್ಳೋ ಅಂತ ಪರಿಸ್ಥಿತಿ.